ಪಾಕಿಸ್ತಾನದ ನ್ಯೂಕ್ಲಿಯರ್ ಬೆದರಿಕೆಗೆ ಭಾರತದ ಬಳಿ ಇರುವ ಉತ್ತರವೇನು? ಭಾರತೀಯ ಸೇನೆ ಪಾಕಿಸ್ತಾನ ನ್ಯೂಕ್ಲಿಯರ್ಗಳನ್ನು ಬಚ್ಚಿಟ್ಟಿರುವ ಬೆಟ್ಟಗಳ ಮೇಲೆಯೇ ಬಾಂಬ್ ದಾಳಿ ಮಾಡಿಬಿಡ್ತಾ. ಇದರಿಂದ ಹೆದರಿದ ಪಾಕ್ ಅಮೆರಿಕ ಬಳಿ ಓಡಿ ಯುದ್ಧ ನಿಲ್ಲಿಸಿ ಅಂತ ಬೇಡ್ಕೊಳ್ತಾ. ಇದೇ ಕಾರಣಕ್ಕೆ ಅಮೆರಿಕ ಮಧ್ಯ ಪ್ರವೇಶ ಮಾಡ್ತಾ. ಕದನ ವಿರಾಮದ ನಂತರವೂ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿ ಭಾರತದ ಮೇಲೆ ದಾಳಿ ಮಾಡಿ ಅಮೆರಿಕಕ್ಕೆ ಅವಮಾನ ಮಾಡುವ ಧೈರ್ಯ ಹೇಗೆ ಮಾಡಿತು? ಭಾರತ ಸರ್ಕಾರ ಕದನ ವಿರಾಮಕ್ಕೆ ಯಾಕೆ ಒಪ್ಪಿತು? ಅಮೆರಿಕದ ಮಧ್ಯಸ್ಥಿಕೆ ಬೇಕಾಗಿಲ್ಲ ಅಂತ ಪ್ರಧಾನಿ ಮೋದಿ ಖಡಕ್ ಆಗಿ ಹೇಳಿದ್ಯಾಕೆ? ಒಂದ್ ವೇಳೆ ಮೋದಿ ಸರ್ಕಾರ ಕದನ ವಿರಾಮಕ್ಕೆ ಒಪ್ಪದೆ ಹೋಗಿದ್ರೆ ಭಾರತಕ್ಕೆ ಏನ್ ನಷ್ಟವಾಗ್ತಾ ಇತ್ತು? ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರದೆ ಇದ್ದಿದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗ್ತಾ ಇತ್ತು? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಇವತ್ತಿನ ಈ ಸ್ಟೋರಿಯಲ್ಲಿ. ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ, ಇಷ್ಟು ದಿನ ಅಣ್ವಸ್ತ್ರ ಹಾಕ್ತೀವಿ ಅಂತ ಹೆದರಿಸ್ತಾ ಇದ್ದ ಪಾಕಿಸ್ತಾನ ಸೈಲೆಂಟ್ ಆಗೋದಕ್ಕೆ ಕಾರಣ ಪಾಕಿಸ್ತಾನದ ಅಣ್ವಸ್ತ್ರ ಶಸ್ತ್ರಾಸ್ತ್ರಗಳ ಸಂಗ್ರಹದ ಮೇಲೆಯೇ ಭಾರತ ಬಾಂಬ್ ಹಾಕಿರೋದು. ಇದರಿಂದ ನ್ಯೂಕ್ಲಿಯರ್ ಏನಾದರೂ ಬ್ಲಾಸ್ಟ್ ಆಗಿ ಹೋದ್ರೆ ದೊಡ್ಡ ಗಂಡಾಂತರ ಆಗಬಹುದು ಅಂತ ಯೋಚಿಸಿ ಅಮೆರಿಕ ದಿಢೀರ್ ಮಧ್ಯ ಪ್ರವೇಶಿಸಿ ಕದನ ವಿರಾಮ ಮಾತುಕತೆ ನಡೆಸಿದೆ ಎನ್ನುವ ವಿಚಾರ ವರದಿಯಾಗಿದೆ. ಭಾರತ ಮೇ 9 ಮತ್ತು 10 ರಾತ್ರಿ ಪಾಕಿಸ್ತಾನದ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಿತ್ತು. ಅದರಲ್ಲೂ ವಾಯುಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು. ಸೇನಾ ನೆಲೆಗಳ ಜೊತೆಯಲ್ಲಿ ಶಸ್ತ್ರಾಸ್ತ್ರ ಇರುವ ಜಾಗದ ಮೇಲೂ ಕ್ಷಿಪಣಿ ಉಡಾಯಿಸಿತ್ತು. ಇದೇ ವೇಳೆ ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹ ಮತ್ತು ಮಿಲಿಟರಿ ಸಂಗ್ರಹಣಾ ಸ್ಥಳ ಮುಷಫ್ ವಾಯುನೆಲೆ ಬಳಿಯ ಕಿರಣ್ ಬೆಟ್ಟದ ಮೇಲೆಯೇ ಭಾರತ ದಾಳಿ ಮಾಡಿದ್ದು ದೊಡ್ಡ ಗಂಡಾಂತರವನ್ನ ಸೃಷ್ಟಿ ಮಾಡಿತು. ಇದೇ ಕಿರಣ್ ಬೆಟ್ಟದ ಒಳಗೆ ಪಾಕ್ ಭೂಗತ ಪರಮಾಣು ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನೇ ಮಾಡಿತು. ಭಾರತ ಇದೇ ರೀತಿ ಕಿರಣ್ ಬೆಟ್ಟವನ್ನೇ ಗುರಿಯಾಗಿಸಿ ಮತ್ತಷ್ಟು ಬಾಂಬ್ ಕ್ಷಿಪಣಿ ದಾಳಿ ನಡೆಸಿದ್ರೆ ನ್ಯೂಕ್ಲಿಯರ್ ಅಣ್ವಸ್ತ್ರಗಳು ಸ್ಫೋಟಗೊಳ್ಳಬಹುದು ಅನ್ನೋ ಭಯ ಪಾಕ್ಗೆ ಕಾಡಿದೆ. ಹಾಗೇನಾದರೂ ಆದ ಪಕ್ಷದಲ್ಲಿ ಪಾಕಿಸ್ತಾನ ಸೇರಿದಂತೆ ಹಲವು ದೇಶಗಳಿಗೆ ಗಂಡಾಂತರ ಎದುರಾಗೋ ಸಾಧ್ಯತೆ ಇತ್ತು. ಇದರಿಂದ ಭಾರಿ ಆತಂಕಕ್ಕೆ ಒಳಗಾದಂತಹ ಪಾಕಿಸ್ತಾನ ಅಮೆರಿಕವನ್ನ ಸಂಪರ್ಕ ಮಾಡಿ ಕದನ ವಿರಾಮಕ್ಕೆ ಸಹಕಾರ ಕೋರಿತ್ತು, ಮಧ್ಯಪ್ರವೇಶ ಮಾಡುವಂತೆ ಕೇಳಿಕೊಂಡಿತ್ತು ಅಂತ ವರದಿಯಾಗಿದೆ. ಪಾಕಿಸ್ತಾನ ಕದನ ವಿರಾಮ ಮಾಡಿಸುವಂತೆ ಅಮೆರಿಕವನ್ನೇ ಯಾಕೆ ಕೇಳ್ಕೊಳ್ತು ಅಂದ್ರೆ, ಈ ಅಣ್ವಸ್ತ್ರ ಭೋಗದ ಸಂಗ್ರಹಗಾರ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದೇ ಅಮೆರಿಕ. ಅಮೆರಿಕದ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕಾಪಾಡಿಕೊಳ್ಳುವ ಅತ್ಯಂತ ರಹಸ್ಯ ಸಿದ್ಧತೆಗಳಿಗಾಗಿ ಸುಮಾರು $100 ಮಿಲಿಯನ್ ಖರ್ಚು ಮಾಡಿತ್ತು. ಇಷ್ಟೇ ಅಲ್ಲ, ಅಮೆರಿಕ ಮಧ್ಯ ಪ್ರವೇಶಕ್ಕೆ ಇನ್ನೊಂದು ಪ್ರಬಲ ಕಾರಣವೂ ಇದೆ. ಅದೇನು ಅಂದ್ರೆ, ಅಮೆರಿಕ ಪಾಕಿಸ್ತಾನಕ್ಕೆ F-16 ಯುದ್ಧ ವಿಮಾನಗಳನ್ನು ಕೊಟ್ಟಿತ್ತು. ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಮಾತ್ರ ಈ ವಿಮಾನಗಳನ್ನು ಬಳಕೆ ಮಾಡಬೇಕು ಅಂತ ಅಮೆರಿಕ ಷರತ್ತು ವಿಧಿಸಿತ್ತು. ಆದರೆ ಕಿಡಿಗೇಡಿ ಪಾಕಿಸ್ತಾನ ಈ ವಿಮಾನಗಳನ್ನು ಪಾಕ್ ಭಾರತದ ವಿರುದ್ಧ ಕಾರ್ಯಾಚರಣೆಗೆ ಬಳಸಿ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಸಮ್ಮತಿ ಸೂಚಿಸಿವೆ. ಇದಕ್ಕೂ ಮೊದಲು ಯುದ್ಧ ಭೀತಿಯಲ್ಲಿ ಇದ್ದ ಪಾಕಿಸ್ತಾನ ನಮ್ಮ ಬಳಿ ಪರಮಾಣು ಅಸ್ತ್ರ ಇದೆ, ಅದನ್ನ ಭಾರತದ ಮೇಲೆ ಪ್ರಯೋಗ ಮಾಡ್ತೇವೆ ಅಂತ ಬೆದರಿಕೆ ಹಾಕ್ತಾ ಇತ್ತು. ಇದೀಗ ಈ ಬೆದರಿಕೆ ಠುಸ್ಸಾಗಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಹಾಗೂ ಸಿಂಧೂ ಜಲ ಒಪ್ಪಂದವನ್ನ ರದ್ದು ಮಾಡಿ ನೀರು ನಿಲ್ಲಿಸಿದ್ರೆ ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ನಡೆಸೋದಾಗಿ ಪಾಕಿಸ್ತಾನ ಬೆದರಿಕೆಯ ಮಾತುಗಳನ್ನಾಡಿತ್ತು. ಭಾರತ ಪಾಕ್ನ ಗೊಡ್ಡು ಬೆದರಿಕೆಗೆ ಹೆದರಲಿಲ್ಲ. ಈಗಾಗಲೇ ಪಾಕಿಸ್ತಾನಕ್ಕೆ ಒಂದು ರೇಂಜ್ಗೆ ಭಾರತ ಉತ್ತರ ಕೊಟ್ಟಿದೆ. ಮುಂದೆ ಭಾರತದ ಮೇಲೆ ಪಾಕ್ ಅಣುಬಾಂಬ್ ಪ್ರಯೋಗಕ್ಕೆ ಮುಂದಾದರೆ ಅದನ್ನು ಎದುರಿಸಲು ಭಾರತ ಸಕಲ ರೀತಿಯಲ್ಲಿಯೂ ಸಜ್ಜಾಗಿತ್ತು. ದೇಶದ ಜನ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಸೇನಾಪಡೆ ಹೇಳಿತ್ತು. ಒಂದು ವೇಳೆ ಪಾಕಿಸ್ತಾನ ನ್ಯೂಕ್ಲಿಯರ್ ಬಾಂಬ್ ದಾಳಿಗೆ ಮುಂದಾದರೆ ಮರುಕ್ಷಣದಲ್ಲಿ ಮತ್ತೊಮ್ಮೆ ಅಣ್ವಸ್ತ್ರ ದಾಳಿ ನಡೆಸಲು ಪಾಕಿಸ್ತಾನವೇ ಇರೋದಿಲ್ಲ ಅನ್ನೋದು ರಕ್ಷಣಾ ತಜ್ಞರು ಹೇಳಿಕೊಂಡಿದ್ರು. ಯಾಕಂದ್ರೆ ಭಾರತವು ರಫೇಲ್ ಫೈಟರ್ ಜೆಟ್ ಮೂಲಕ ಪಾಕ್ ಮೇಲೆ ಅಣ್ವಸ್ತ್ರದ ಮಿಸೈಲ್ ದಾಳಿ ನಡೆಸೋ ಸಾಮರ್ಥ್ಯವನ್ನು ಹೊಂದಿದೆ. ಬ್ರಹ್ಮೋಸ್ ಕ್ಷಿಪಣಿಯ ಮೂಲಕವೂ ಭಾರತ ಪಾಕ್ ಮೇಲೆ ದಾಳಿ ನಡೆಸುವ ತಾಕತ್ತಿದೆ. ಇದರರ್ಥ ಪಾಕಿಸ್ತಾನವು ಅಣ್ವಸ್ತ್ರ ಬಳಕೆಯು ಸುಲಭದ ಮಾತಲ್ಲ. ಯಾಕಂದ್ರೆ ಭಾರತದ ಎಲ್ಲವನ್ನ ಡಿಫೈನ್ ಮಾಡೋ ಸಾಧ್ಯತೆಯಲ್ಲಿತ್ತು. ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಇಂಟರ್ಸೆಪ್ಟ್ ಮಾಡಿ ಪಾಕ್ನ ದಾಳಿಯನ್ನ ಹೊಡೆದುರುಳಿಸುತ್ತೆ. ಭೂಮಿಯ ಹೊರವಲಯದಲ್ಲಿ ಬರುವ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಸುಲಭವಾಗಿ ಹೊಡೆಯಲು ಶಕ್ತವಾಗಿದೆ. ಭಾರತವು ರಷ್ಯಾದಿಂದ ಖರೀದಿ ಮಾಡಿರುವ S-400 ವ್ಯವಸ್ಥೆಯು ಭಾರತದ ಮೊದಲ ಗುರಾಣಿಯಾಗಿದೆ. S-400 ಟ್ರಿಂಪ್ ಏರ್
ಏರ್ ಡಿಫೆನ್ಸ್ ಸಿಸ್ಟಮ್ ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ಗಳನ್ನು ಪತ್ತೆ ಹಚ್ಚಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈಗಾಗಲೇ ಇದು ನೂರಾರು ಪಾಕಿಸ್ತಾನಿ ಡ್ರೋನ್ಗಳು ಮತ್ತು ಅನೇಕ ಕ್ಷಿಪಣಿಗಳನ್ನು ಗಾಳಿಯಲ್ಲಿ ಹೊಡೆದುರುಳಿಸಿದೆ. ಈ ಕ್ಷಿಪಣಿ ಪತ್ತೆ ಮತ್ತು ವಿನಾಶದಲ್ಲಿ ಎಷ್ಟು ಮುಂದುವರಿಯುತ್ತೆ ಅಂದರೆ ಶತ್ರು ಕ್ಷಿಪಣಿಯನ್ನ ಗಾಳಿಯಲ್ಲಿಯೇ ಹೊಡೆದುರುಳಿಸುವಲ್ಲಿ ಇದು ನಿಪುಣವಾಗಿದೆ. ಭಾರತ ಇದನ್ನ ಚೀನಾ ಮತ್ತು ಪಾಕಿಸ್ತಾನ ಎರಡೂ ಗಡಿಗಳಲ್ಲಿ ಬಳಕೆ ಮಾಡ್ತಾ ಇದೆ. ಭಾರತದ ಸ್ವದೇಶಿ ನಿರ್ಮಿತ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಏನ್ ಕಡಿಮೆ ಇಲ್ಲ. ಕೆಳಭಾಗದಲ್ಲಿ ಬರುವ ಮಿಸೈಲ್ಗಳನ್ನು ಪತ್ತೆ ಹಚ್ಚಿ ಕೌಂಟರ್ ಅಟ್ಯಾಕ್ ಮಾಡಲಿದೆ. ಬಳಿಕ ಆಕಾಶ್ ಮಿಸೈಲ್ ಸಿಸ್ಟಮ್ 250 ಕಿಲೋಮೀಟರ್ ದೂರದ ಮಿಸೈಲ್ಗಳನ್ನು ಪತ್ತೆ ಹಚ್ಚಿ ಹೊಡೆದುರುಳಿಸುವ ಶಕ್ತಿಯನ್ನ ಹೊಂದಿದೆ. ಒಂದು ವೇಳೆ ಪರಮಾಣು ಯುದ್ಧ ಸಂಭವಿಸುವ ಸಾಧ್ಯತೆ ಏನಾದರೂ ಬಂದಲ್ಲಿ ಭಾರತ ಸರ್ಕಾರವು ನಾಗರಿಕ ರಕ್ಷಣಾ ಕಾರ್ಯತಂತ್ರವನ್ನ ಸಹ ಹೊಂದಿದೆ. ದೇಶದ ಎಲ್ಲಾ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಿದೆ. ಆ ಜಾಗದಲ್ಲಿ ಸುಸಜ್ಜಿತ ಆಶ್ರಯ ಮತ್ತು ಅಗತ್ಯ ಸರಬರಾಜುಗಳನ್ನು ಒದಗಿಸುವ ಅತ್ಯುತ್ತಮ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. ಇದರ ಹೊರತಾಗಿ ಇನ್ನೂ ಅನೇಕ ಹೈಟೆಕ್ ಮತ್ತು ಮುಂದುವರಿದ ಶಸ್ತ್ರಾಸ್ತ್ರಗಳು ನಮ್ಮ ಭಾರತದಲ್ಲಿವೆ. ಹಾಗಾಗಿ ಪಾಕಿಸ್ತಾನ ಅಣುಬಾಂಬ್ ಬೆದರಿಕೆಗೆ ಭಾರತ ಹೆದರಿಲ್ಲ. ಹಾಗೇನಾದರೂ ಆಗಿದ್ರೆ ಭಾರತ ಪಾಕಿಸ್ತಾನದ ಮೇಲೆ ಈ ಮಟ್ಟಕ್ಕೆ ದಾಳಿ ಮಾಡ್ತಾ ಇರಲಿಲ್ಲ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಘೋಷಣೆಯಾಗಿದ್ರೂ ಕೂಡ ಪಾಕಿಸ್ತಾನ ಕೆಲವು ಗಂಟೆಗಳವರೆಗೆ ಗಡಿಯಲ್ಲಿ ಗುಂಡಿನ ದಾಳಿಯನ್ನ ಮುಂದುವರೆಸಿತ್ತು. ಅದಕ್ಕೆ ಕಾರಣ ಅಲ್ಲಿನ ಸರ್ಕಾರಕ್ಕೂ ಮತ್ತು ಸೇನಾಧಿಕಾರಿಗಳ ನಡುವೆ ಹೊಂದಾಣಿಕೆ ಇಲ್ಲದೇ ಇರೋದು. ಅಲ್ಲಿನ ಸೇನೆಯಲ್ಲೂ ಒಗ್ಗಟ್ಟಿಲ್ಲ. ಸೇನೆಯ ಒಂದು ಗುಂಪು ಯುದ್ಧ ಬೇಡ ಅಂದ್ರೆ ಮತ್ತೊಂದು ಗುಂಪು ಭಾರತ ಮಾಡಿರೋ ದಾಳಿಗೆ ಪ್ರತೀಕಾರ ತೆಗೆದುಕೊಳ್ಬೇಕು ಅನ್ನುವ ನಿರ್ಧಾರ ಮಾಡಿತ್ತು. ನೇರವಾಗಿ ಎದುರಿಸುವ ತಾಕತ್ತು ಇಲ್ಲದ ಕಾರಣ ಕದನ ವಿರಾಮದ ನಂತರ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಿ ಮತ್ತೊಮ್ಮೆ ತಾನು ಗುಳ್ಳೆನರಿ ಅನ್ನೋದನ್ನ ಸಾಬೀತು ಮಾಡಿತ್ತು. ಪಾಕ್ ಸರ್ಕಾರ ಅಮೆರಿಕ ಬಳಿ ಹೋಗಿ ಭಿಕ್ಷೆ ಬೇಡಿ ಭಾರತದಿಂದ ರಕ್ಷಣೆ ಮಾಡಿ ಅಂತ ಹೇಳಿ ತನ್ನ ಕಿತ್ತೋಗಿರೋ ಬುದ್ಧಿ ತೋರಿಸಿತ್ತು. ನಂತರ ಕದನ ವಿರಾಮದ ಅನುಷ್ಠಾನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ಅದನ್ನು ಸೂಕ್ತ ಹಂತದಲ್ಲಿ ಮಾತುಕತೆ ಮೂಲಕ ಪರಿಹರಿಸಿಕೊಳ್ಬೇಕು. ಗಡಿಯಲ್ಲಿರುವ ಸೈನಿಕರು ಸಂಯಮದಿಂದ ವರ್ತಿಸಬೇಕು ಅಂತ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿಕೊಂಡಿದ್ದ. ಬಹಳ ಜನ ಅಮೆರಿಕ ಮಧ್ಯಸ್ಥಿಕೆಯಿಂದ ಭಾರತ ಮತ್ತು ಪಾಕ್ ಕದನ ವಿರಾಮವಾಯಿತು ಅಂತ ನಂಬಿದ್ದಾರೆ. ಹಾಗೆ ನೋಡಿದ್ರೆ ಮೋದಿ ಅಮೆರಿಕ ದೇಶಕ್ಕೂ ಖಡಕ್ ಆಗಿಯೇ ಹೇಳಿದ್ರು. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಜೊತೆಗೆ ದೂರವಾಣಿ ಮೂಲಕ ಕದನ ವಿರಾಮದ ಬಗ್ಗೆ ಮಾತನಾಡಿದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರದ ವಿಷಯದಲ್ಲಿ ಮೂರನೆಯವರ ಮಧ್ಯಸ್ಥಿಕೆ ಬೇಕಾಗಿಲ್ಲ ಅಂತ ಮುಖಕ್ಕೆ ಹೊಡೆದಂತೆ ಹೇಳಿದ್ರು. ಪಾಕಿಸ್ತಾನ ತನ್ನಲ್ಲಿರುವ ಭಯೋತ್ಪಾದಕರನ್ನ ನಮಗೆ ಹಸ್ತಾಂತರಿಸಬೇಕು. ಈ ಷರತ್ತಿಗೆ ಒಪ್ಪಿದರೆ ಮಾತ್ರ ಮಾತುಕತೆಗೆ ಸಿದ್ಧರಿದ್ದೇವೆ. ಕಾಶ್ಮೀರದ ಬಗ್ಗೆ ಭಾರತದ ನಿಲುವು ಸ್ಪಷ್ಟವಾಗಿದೆ ಅಂತ ಕಡ್ಡಿ ಮುರಿದಂತೆ ಮೋದಿ ಮಾತನಾಡಿದ್ರು. ಮತ್ತೊಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮ ಒಪ್ಪಂದದಲ್ಲಿ ಅಮೆರಿಕ ನೆರವಾಗಿದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅಮೆರಿಕದ ಮಧ್ಯಸ್ಥಿಕೆಯಿಂದಲೇ ಉಭಯ ದೇಶಗಳು ಕದನ ವಿರಾಮ ಒಪ್ಪಂದಕ್ಕೆ ಒಪ್ಪಿಕೊಂಡಿವೆ ಎಂಬ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನ ಭಾರತ ಟೀಕಿಸಿತ್ತು. ಭಾರತವು ಎಂದಿಗೂ ಮಧ್ಯಸ್ಥಿಕೆಯನ್ನ ಕೇಳುವುದಿಲ್ಲ. ನಾವು ವಿದೇಶಿ ಮಧ್ಯಸ್ಥಿಕೆಯನ್ನ ಒಪ್ಪಿಕೊಳ್ಳುವುದಿಲ್ಲ. ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸಿಕೊಳ್ಳಲು ಸಮರ್ಥರಿದ್ದೇವೆ ಅಂತ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೂಡ ತೀವ್ರ ವಾಗ್ದಾಳಿ ನಡೆಸಿದ್ರು. ಶಾಂತಿ ಸ್ಥಾಪನೆಗಾಗಿ ಅಮೆರಿಕ ಕೇವಲ ತನ್ನ ಪ್ರಯತ್ನ ಮಾಡಿದೆಯೇ ವಿನಃ ಕದನ ವಿರಾಮ ಒಪ್ಪಂದಕ್ಕೆ ಅಮೆರಿಕ ಯಾವುದೇ ರೀತಿಯ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ. ಇಂತಹ ಪ್ರಯತ್ನವನ್ನ ಅಮೆರಿಕ ಮಾತ್ರವಲ್ಲದೆ UK, ಫ್ರಾನ್ಸ್ ಸೇರಿದಂತೆ ಇತರ ದೇಶಗಳು ಮಾಡಿವೆ ಅಂತ ಶಶಿ ತರೂರ್ ಸ್ಪಷ್ಟಪಡಿಸಿದ್ರು. ಆದರೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರಗಳಿರೋ ಬೆಟ್ಟದ ಮೇಲೆ ಭಾರತ ದಾಳಿ ಮಾಡಿದ್ದು, ಇದರಿಂದ ಬೆದರಿದ ಪಾಕ್ ಅಮೆರಿಕದ ಕಾಲು ಹಿಡಿದು ಭಾರತವನ್ನ ಶಾಂತ ರೀತಿಯಾಗಿ ಮಾಡುವ ಕೆಲಸ ಮಾಡಿದೆ. ಕದನ ವಿರಾಮಕ್ಕೆ ಒಪ್ಪಿರೋ ಭಾರತ ಹಲವು ಷರತ್ತು ಹಾಕಿದೆ. ಪಾಕಿಸ್ತಾನವು ನಮಗೆ ಉಗ್ರರನ್ನ ಹಸ್ತಾಂತರ ಮಾಡಬೇಕು. ಅದರ ಬಗ್ಗೆ ಮಾತನಾಡಲು ಸಿದ್ಧರಿದ್ರೆ ನಾವು ಚರ್ಚೆಗೆ ಸಿದ್ಧ. ಇದು ಬಿಟ್ರೆ ಮಾತನಾಡೋದಕ್ಕೆ ಬೇರೇನೂ ಉಳಿದಿಲ್ಲ. ಕಾಶ್ಮೀರ ವಿವಾದ ಬಗೆಹರಿಸಲು ಯಾರ ಮಧ್ಯಸ್ಥಿಕೆಯೂ ಬೇಡವೆಂದು ಮೋದಿ ಹೇಳಿದ್ದಾರೆ. ಜೊತೆಗೆ ಅಲ್ಲಿಂದ ಗುಂಡು ಹಾರಿಸಿದ್ರೆ ಇಲ್ಲಿಂದಲೂ ಗುಂಡು ಸಿಡಿಯುತ್ತೆ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.